ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅರ್ಜುನನ ಅಶ್ವಮೇಧದ ತುರಗ ದೇಶ ಪರ್ಯಟನೆ ಮಾಡ್ತಾ ಕುಂತಳ ದೇಶವನ್ನು ಪ್ರವೇಶ ಮಾಡ್ತು. ಕುದುರೆಯ ಬೆನ್ನತ್ತಿ ಬಂದ ಅರ್ಜುನ ಮತ್ತವನ ಸೇನೆ ಆ ದೇಶದ ಬಗ್ಗೆ ಮಾಹಿತಿ ಗೊತ್ತಾಗದೆ ತಮ್ಮ ಕುದುರೆಗಳು ಏನಾದವೋ ಅನ್ನೋ ಬಗ್ಗೆ ಸರಿಯಾದ ಸಮಾಚಾರ ಇಲ್ಲದೆ ಕಂಗಾಲಾಗಿದ್ದಾಗ ಅಲ್ಲಿಗೆ ಬಂದ ನಾರದ ಮಹರ್ಷಿಗಳು ಕುಂತಳ ನರೇಶ ಚಂದ್ರಹಾಸನ ಬಗ್ಗೆ ಅರ್ಜುನನಿಗೆ ಸಂಪೂರ್ಣವಾಗಿ ವಿವರಿಸ್ತಾರೆ. ಮಹಾರಾಜ ಹಾಗೂ ಮಹಾವಿಷ್ಣು ಭಕ್ತ ಚಂದ್ರಹಾಸನ ಕಥೆಯನ್ನ ಕೇಳಿ ಅರ್ಜುನ ರೋಮಾಂಚಿತಗೊಂಡಿದ್ದ. ಆದ್ರೆ ಹಾಗೆ ಕತೆ ಕೇಳಿ ಸುಮ್ಮನೆ ಕೂತ್ಕೊಳ್ಳೋ ಹಾಗಿರ್ಲಿಲ್ವಲ್ಲ. ಹೀಗಾಗಿ ತನ್ನ ಕುದುರೆಯನ್ನ ಬಿಡಿಸ್ಕೊಳ್ಳೋದಕ್ಕಾಗಿ ಅರ್ಜುನ ಕುಂತಳದ ರಾಜಧಾನಿಯತ್ತ ಹೊರಟ, ಅದು ಕೂಡ ಸೇನಾ ಸಮೇತನಾಗಿ. ಮತ್ತೊಂದು ಕಡೆ ಕುಂತಳ ನರೇಶ ವಯೋವೃದ್ಧ ಚಂದ್ರಹಾಸನ ಮಕ್ಕಳು 2 ಕುದುರೆಗಳನ್ನ ಬಂಧಿಸಿದ ವಿಷಯವನ್ನ ತಮ್ಮ ತಂದೆಗೆ ತಿಳಿಸ್ತಾರೆ. ಅವುಗಳ ಪೈಕಿ ಒಂದು ಯುಧಿಷ್ಠಿರನ ಅಶ್ವ, ಮತ್ತೊಂದು ಮಹಾಪರಾಕ್ರಮಿ ಮಯೂರಧ್ವಜನ ಅಶ್ವ. ಆದ್ರೆ ಅದನ್ನು ಕೂಡ ಅವನು ಯುಧಿಷ್ಠಿರನಿಗೆ ಸಮರ್ಪಿಸಿ ಅರ್ಜುನನ ಜೊತೆಗೆ ಅಶ್ವಗಳ ಹಿಂದೆ ಬರ್ತಿದ್ದಾನಂತೆ. ಮಹಾರಾಜ, ಆ ಅಶ್ವಗಳನ್ನು ನಾವು ಬಂಧಿಸಿದ್ದೇವೆ. ಈಗ ಆ ಮಹಾಪರಾಕ್ರಮಿಗಳ ಜೊತೆ ಹೋರಾಡಿ ಕ್ಷಾತ್ರ ಧರ್ಮವನ್ನು ಪಾಲಿಸ್ತೀವಿ. ಮುಂದಿನದ್ದು ತಮ್ಮ ಆಜ್ಞೆಯಂತಾಗಲಿ ಎಂದ ಚಂದ್ರಹಾಸನ ಹಿರಿಯ ಮಗ ಮಕರಧ್ವಜ. ಅವನ ಮಾತುಗಳನ್ನು ಕೇಳಿ ವೀರ ಚಂದ್ರಹಾಸನಿಗೆ ಕೂಡ ಸಂತೋಷವಾಯಿತು. ಅವನು ನಗತಾ ಮಗನ ಕೈ ಹಿಡಿದು ಹೇಳ್ತಾನೆ, ಮಗು, ಅದು ಯುಧಿಷ್ಠಿರನ ಅಶ್ವ. ಇವತ್ತು ಜಗತ್ತಲ್ಲಿರೋ ಕೆಲವು ಮಹಾನ್ ಧರ್ಮಪಾಲಕರ ಪೈಕಿ ಯುಧಿಷ್ಠಿರ ಕೂಡ ಒಬ್ಬ. ಸಾಕ್ಷಾತ್ತು ಯಮಧರ್ಮನ ಅಂಶದಿಂದ ಹುಟ್ಟಿದವನು ಧರ್ಮಜ. ಅಂಥವನು ಒಂದು ಮಹಾಯಾಗವನ್ನ ಮಾಡ್ತಾ ಇದ್ದಾನೆ. ಇನ್ನು ಅವನ ತುರಗಮೇಧಕ್ಕೆ ಬೆಂಬಲವಾಗಿ ನಿಂತವನು, ಆ ಯಾಗವನ್ನ ಮಾಡಿಸ್ತಿರೋನು ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳು? ದೈವಾಂಶ ಸಂಭೂತನಾಗಿದ್ದು ತನ್ನ ಮಹಾನ್ ಸಾಧನೆ ಮತ್ತು ಬುದ್ಧಿಮತ್ತೆ ಹಾಗೂ ಚಾಣಾಕ್ಷತೆಗಳಿಂದ ಇಡೀ ಜಗತ್ತಿನ ಗೌರವಕ್ಕೆ ಪಾತ್ರನಾದ ನಂತರ ಕೂಡ ನಿಗರ್ವಿಯಾಗಿ ಕಿಂಚಿತ್ತೂ ಅಹಂಕಾರವಿಲ್ಲದವನಾಗಿ ನಮಗೆಲ್ಲ ಅನುಕರಣೀಯನೂ ಸ್ಫೂರ್ತಿದಾಯಕನೂ ಆಗಿರೋ ಶ್ರೀಕೃಷ್ಣ ಆ ಯಜ್ಞಾಶ್ವದ ಹಿಂದೆ ಬರ್ತಾ ಇದ್ದಾನೆ. ಅವನು ನಮ್ಮ ರಾಜ್ಯಕ್ಕೆ ಕೂಡ ಕುದುರೆಯನ್ನ ಹುಡುಕೊಂಡು ಬರ್ತಾನೆ. ಅವನ ದರ್ಶನವೊಂದು ಸಿಕ್ಕ ಮೇಲೆ ಇನ್ಯಾವ ಧರ್ಮದ ನಿಭಾವಣೆ, ಇನ್ಯಾವ ಪುರುಷಾರ್ಥದ ಸಾಧನೆ ಬಾಕಿ ಉಳಿದೀತು ಕಂದ. ಸತ್ಪುರುಷರ ದರ್ಶನ ಮತ್ತವರ ಸಹವಾಸಕ್ಕಿಂತ ಮಿಗಿಲಾದ ಧರ್ಮ, ಅದಕ್ಕಿಂತಲೂ ಮಿಗಿಲಾದ ಕರ್ತವ್ಯ ಇನ್ನೊಂದಿರೋದಕ್ಕೆ ಸಾಧ್ಯವೇ? ನೀವಿಬ್ರು ಈಗೊಂದು ಕೆಲಸ ಮಾಡಿ. ನನಗಿರೋ ಮಾಹಿತಿಯ ಪ್ರಕಾರ ಯುಧಿಷ್ಠಿರನ ಯಾಗಕ್ಕೆ ಇನ್ನು 3 ಪಕ್ಷಗಳ ಸಮಯ ಬಾಕಿ ಇದೆ. ಅಲ್ಲಿವರೆಗೆ ಈ ಅಶ್ವಗಳು ಮತ್ತೆ ಮುಂದಕ್ಕೆ ಪ್ರಯಾಣ ಬೆಳೆಸಿದ್ರೆ ಯಾಗದ ಸಮಯಕ್ಕವರು ಹಸ್ತಿನಾವತಿಗೆ ಹಿಂತಿರುಗಿ ಹೋಗೋದು ಕಷ್ಟವಾದೀತು. ಹೀಗಾಗಿ ಅಶ್ವಗಳನ್ನು ನೀವು ರಕ್ಷಿಸಿಡಿ, ನಾನು ಕೃಷ್ಣನ ದರ್ಶನವನ್ನು ಮಾಡಿಕೊಳ್ತೀನಿ ಅಂತ ಹೇಳಿದ ಚಂದ್ರಹಾಸ ತನ್ನ ಸೇನಾಧಿಪತಿಗಳ ಸಮೇತ ಸುವರ್ಣ ರಥವನ್ನೇರಿ ಕುಂತಳದ ಹೊರವಲಯಕ್ಕೆ ಬಂದು ನಿಂತ. ಅವನು ಕೃಷ್ಣಾರ್ಜುನನ್ನ ನಿರೀಕ್ಷೆ ಮಾಡ್ತಿರುವಾಗಲೇ ಅಲ್ಲಿ ಭಾರಿ ಸೇನಾ ಸಾಗರವನ್ನು ಕಂಡ. ಆಗಸ ಮತ್ತು ಭೂಮಿಗಳನ್ನ ಒಂದು ಮಾಡ್ತಿದ್ದ ಹಾಗೆ ಕಾಣ್ತಿದ್ದ ಭಯಾನಕ ಸೇನೆ. ಅದರ ರೌದ್ರಾವತಾರ ರಣಕೇಕೆಗಳನ್ನ ಕೇಳಿ ಮನದಲ್ಲೇ ನಕ್ಕ ಚಂದ್ರಹಾಸ ತನ್ನ ಎಡಗೈ ಮುಷ್ಟಿಯನ್ನ ಧನಸ್ಸಿನ ಮೇಲೆ ಬಿಗಿಗೊಳಿಸಿದ್ದ. ಚಂದ್ರಹಾಸ ನಿರೀಕ್ಷೆ ಮಾಡಿದ ಹಾಗೆ ಅಲ್ಲಿ ಅರ್ಜುನನ ಭಾರಿ ಸೇನೆ ನುಗ್ಗಿ ಬಂತು. ಸಾಕ್ಷಾತ್ತು ಶ್ರೀಕೃಷ್ಣ ಅರ್ಜುನನ ರಥದ ಸಾರಥಿಯಾಗಿದ್ದ. ಕಿರೀಟಿ ಆ ಸೇನೆಯ ನೇತೃತ್ವವನ್ನು ವಹಿಸಿದ್ರೆ ಅವನ ಎಡಬಲಗಳಲ್ಲಿ ಮಯೂರಧ್ವಜ ಹಾಗೂ ಯವನಾಶ್ವರಿದ್ರು. ಅವನ ಹಿಂದೆ ಪ್ರದ್ಯುಮ್ನ ಹಾಗೂ ವೃಷಕೇತುಗಳು ನಿಂತಿದ್ರು. ಎಡಭಾಗದ ಕೊನೆಯಲ್ಲಿ ಸ್ವಲ್ಪ ಹಿಂದೆ ಬಬ್ರುವಾಹನನ ರಥ ಕಂಗೊಳಿಸುತ್ತಿತ್ತು. ಅದರ ಪಕ್ಕದಲ್ಲೇ ಅನಿರುದ್ಧ ಕಾಣಿಸಿಕೊಂಡ. ಅವರೆಲ್ಲರನ್ನ ಕಂಡ ಚಂದ್ರಹಾಸನ ಮುಖದ ಮಂದಹಾಸ ಮತ್ತಷ್ಟು ಹೆಚ್ಚಾಯಿತು. ರಥದಲ್ಲಿ ನುಗ್ಗಿ ಬಂದ ಅರ್ಜುನ ಭಾರೀ ಸೇನೆಯೊಂದಿಗೆ ನಿಂತಿದ್ದ ವಯೋವೃದ್ಧ ಚಂದ್ರಹಾಸನನ್ನ ಗಮನಿಸ್ತಾನೆ. ಅವನ ತೇಜಸ್ಸು, ಅವನ ಮುಖಕಾಂತಿಗಳು ಎಂಥವರಲ್ಲಿ ಕೂಡ ಭಕ್ತಿಯನ್ನು ಹುಟ್ಟಿಸೋ ಹಾಗಿದ್ವು. ಅವನನ್ನು ತೋರಿಸಿದ ಕೃಷ್ಣ, ಅರ್ಜುನ, ಅಲ್ಲಿ ನೋಡು, ಮಹಾವೈಷ್ಣವ ಚಂದ್ರಹಾಸನನ್ನ ಗಮನ ಇಟ್ಟು ನೋಡು. ಅವನು ನನಗೆ ಅತ್ಯಂತ ಆಪ್ತ. ಅವನು ನನ್ನ ಹೃದಯದಲ್ಲಿ ಸದಾ ನೆಲೆ ನಿಂತ ಮಹಾನ್ ಸಾತ್ವಿಕ ಶಿರೋಮಣಿ. ಅವನೊಂದಿಗೆ ಯುದ್ಧಕ್ಕೆ ನಿಂತರೆ ಯಾವುದೇ ಕಾರಣಕ್ಕೂ ನಾವು ಯಾಗದ ಸಮಯಕ್ಕೆ ಹಸ್ತಿನೆಯನ್ನು ಸೇರೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾ ಅಲ್ಲಿ ಚಂದ್ರಹಾಸನಿಗೆ ತನ್ನ ದಿವ್ಯ ರೂಪವನ್ನು ತೋರಿಸಿದ್ದ ಶ್ರೀಕೃಷ್ಣ.
ಪೀತಾಂಬರಧಾರಿಯಾಗಿ ಶಂಖ ಚಕ್ರ ಕಮಲ ಕೌಮೋದಕಿಗಳನ್ನು ಹಿಡಿದು ಕೌಸ್ತುಭಾಲಂಕೃತನಾಗಿ ಸರ್ವಾಲಂಕಾರ ಭೂಷಿತನೂ ತಿಳುನಗೆಯನ್ನ ಸೂಸುವವನೂ ಆಗಿ ಕೃಷ್ಣ ತನ್ನ ಸಿರಿಮುಖವನ್ನ ಚಂದ್ರಹಾಸನಿಗೆ ತೋರಿಸಿದ್ದೇ ತಡ ಅವನ ಕಣ್ಣುಗಳು ಸಂತೋಷದಿಂದ ಆನಂದ ಭಾಷ್ಪಗಳನ್ನು ಸುರಿಸತೊಡಗಿದ್ವು. ಕೃಷ್ಣ ಯದುನಂದನ ಧರ್ಮರಕ್ಷಕ ಜಗದ್ಗುರು ಅಂತ ಹೇಳ್ತಾ ಚಂದ್ರಹಾಸ ತನ್ನ ರಥದಿಂದ ಕೆಳಗಿಳಿದು ಬಂದು ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕರಿಸಿದ್ದ. ಅವನನ್ನ ಮೇಲೆತ್ತಿ ಬಾಚಿ ತಬ್ಬಿದ ಕೃಷ್ಣ ಕುಶಲೋಪರಿಯನ್ನ ವಿಚಾರಿಸಿಕೊಳ್ತಾನೆ. ಆನಂತರ ಅರ್ಜುನನಿಗೆ ಕೂಡ ಚಂದ್ರಹಾಸನನ್ನ ಅಪ್ಪಿಕೊಳ್ಳುವಂತೆ ಸಲಹೆ ಕೊಡ್ತಾನೆ. ಆದರೆ ಅರ್ಜುನನಿಗಲ್ಲಿ ದ್ವಂದ್ವ. ನಾನು ಬಂದಿರೋದು ಯುದ್ಧಕ್ಕೆ, ಅಶ್ವವನ್ನು ಬಿಡಿಸ್ಕೊಳ್ಳೋದಕ್ಕೆ ಬಂದವನು ನಾನು. ಚಂದ್ರಹಾಸ ಹಿರಿಯ ವಯೋವೃದ್ಧ ಜ್ಞಾನವೃದ್ಧ ಮಹಾವಿಷ್ಣು ಭಕ್ತ ಎಲ್ಲ ಸರಿ, ಬೇಕಿದ್ರೆ ಅವನ ಕಾಲಿಗೆ ನಮಸ್ಕರಿಸಿ ಬಿಡಬಹುದು. ಆದರೆ ಆತ್ಮೀಯತೆಯಿಂದ ಎದೆಗಪ್ಪಿಕೊಂಡ್ರೆ ಇನ್ನು ಯುದ್ಧ ಮಾಡೋದು ಹೇಗೆ? ಇಲ್ಲಿ ಆತ್ಮೀಯತೆಯ ಪ್ರದರ್ಶನ ಯುದ್ಧ ಮಾಡಲಾಗದೆ ಶರಣಾಗಲೂ ಆಗದೆ ಮಾಡಿಕೊಳ್ಳುವ ಶಾಂತಿ ಸಂಧಾನದಂತಾಗದೆ. ಕೃಷ್ಣ, ಯುದ್ಧ ಈಗ ನನ್ನ ಧರ್ಮ, ಅದು ಬಿಟ್ಟು ನಾನು ಚಂದ್ರಹಾಸನನ್ನ ಆಲಿಂಗನ ಮಾಡಿಕೊಂಡ್ರೆ ನನ್ನ ಸ್ವಧರ್ಮವನ್ನು ಬಿಟ್ಟು ನಡೆದ ಭಯ ನನ್ನನ್ನು ಕಾಡುತ್ತೆ. ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ. ಭಯವನ್ನುಂಟು ಮಾಡೋ ಪರಧರ್ಮಕ್ಕಿಂತ ನನ್ನ ಸ್ವಧರ್ಮದಲ್ಲಿ ಮಡಿಯೋದು ಉತ್ತಮ. ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಗೆಳೆಯರೆ, ಧರ್ಮ ಅಂದರೆ ನಮ್ಮ ಕರ್ತವ್ಯ, ನಾವು ಮಾಡಬೇಕಾದ ಕೆಲಸಗಳೇ ಹೊರತು ಬೇರೇನೂ ಅಲ್ಲ. ಸ್ನೇಹಿತರೆ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನ ಮುಖದಲ್ಲಿ ಮುಗುಳ್ನಗೆ ಬಂತು. ಒಂಥರ ಹೇಳಿಕೊಟ್ಟದ್ದನ್ನೆಲ್ಲ ಕೇವಲ ಶಬ್ದಾರ್ಥದಿಂದ ಮಾತ್ರ ಗ್ರಹಿಸುವ ವಿದ್ಯಾರ್ಥಿಯನ್ನ ನೋಡುವ ಶಿಕ್ಷಕನ ದೃಷ್ಟಿಯಂತಿತ್ತು ಕೃಷ್ಣನ ನೋಟ. ಮುಗುಳ್ನಗ್ತಲೇ ಕೃಷ್ಣ ಹೇಳ್ದ, ಅರ್ಜುನ, ನಿನಗಿಲ್ಲಿ ನನ್ನ ಈ ಗೆಳೆಯನನ್ನು ಅಪ್ಪಿಕೊಳ್ಳೋದೇ ಧರ್ಮ. ನನ್ನ ಆತ್ಮೀಯರು ಗೆಳೆಯರು ಭಕ್ತರು ಅನುಯಾಯಿಗಳನ್ನು ಗೌರವಿಸೋದಕ್ಕಿಂತ ಇನ್ಯಾವ ದೊಡ್ಡ ಧರ್ಮ ಇದೆ ಹೇಳು? ಈಗ ಚಂದ್ರಹಾಸನ ಕಾಲಿಗೂ ನಮಸ್ಕರಿಸು, ಅವನು ಹಿರಿಯ. ಹಾಗೆ ನಿನ್ನಷ್ಟೇ ನನಗೆ ಪ್ರೀತಿಪಾತ್ರನಾದ ಅವನನ್ನು ಅಪ್ಪಿ ಆದರಿಸು. ಕೃಷ್ಣನ ಮಾತು ಮುಗಿಯೋ ಮುನ್ನಾನೇ ಅರ್ಜುನ ಚಂದ್ರಹಾಸನ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ. ಅವನನ್ನು ಅಪ್ಪಿ ಆತ್ಮೀಯತೆಯನ್ನೂ ಪ್ರದರ್ಶಿಸಿದ್ದ. ಇಷ್ಟಾದ ಮೇಲೆ ಚಂದ್ರಹಾಸ ಅರ್ಜುನನ ಬೆನ್ನು ತಡವಿ, ಪಾರ್ಥ, ಕೃಷ್ಣನಿದ್ದ ಮೇಲೆ, ಅವನ ಆಜ್ಞೆಯಾದ ಮೇಲೆ ಅಲ್ಲಿ ಎಲ್ಲವೂ ಶುಭವೇ ಅಲ್ಲವೇ? ನಿನ್ನ ಕುದುರೆಯನ್ನು ಸುರಕ್ಷಿತವಾಗಿಟ್ಟಿದ್ದೀವಿ, ಅವುಗಳನ್ನು ನಿನಗೆ ಒಪ್ಪಿಸ್ತೇವೆ. ಈಗ ನಮ್ಮ ರಾಜಧಾನಿಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಿಮ್ಮ ಮುಂದಿನ ಪ್ರಯಾಣವನ್ನು ಬೆಳೆಸಿ ಅಂತ ಹೇಳಿದ. ಕುಂತಳಕ್ಕೆ ಬಂದ ಕೃಷ್ಣನಿಗೆ ಚಂದ್ರಹಾಸ ತನ್ನ ಇಡೀ ರಾಜ್ಯವನ್ನು ಒಪ್ಪಿಸ್ತಾನೆ. ಅವನ ಮಾವ ದುಷ್ಟಬುದ್ಧಿ ಹಾಗೂ ಅವನ ಮಗ ಮದನ ಕೂಡ ಬಂದು ಕೃಷ್ಣನ ಆಶೀರ್ವಾದವನ್ನು ಪಡೆದರು. ರಾಜಪುರೋಹಿತ ಗಾಲವ ಭಕ್ತಿಯಿಂದ ಶ್ರೀಕೃಷ್ಣನ ಪಾದಪೂಜೆ ಮಾಡಿದ್ದ. ಎಲ್ಲವನ್ನ ಸ್ವೀಕರಿಸಿದ ಕೃಷ್ಣ ಚಂದ್ರಹಾಸನ ಸಾಮ್ರಾಜ್ಯವನ್ನ ಅವನ ಹಾಗೂ ವಿಷಯೆಯ ಮಗ ಮಕರಧ್ವಜನಿಗೆ ಕೊಟ್ಟು ಅವನನ್ನ ಪಟ್ಟಾಭಿಷಿಕ್ತನನ್ನಾಗಿಸಿದ್ದ. ಇದೆಲ್ಲ ಆದಮೇಲೆ ಅಶ್ವದ ಹಿಂದೆ ಹೊರಟ ಅರ್ಜುನನ ಸೇನೆಯ ಜೊತೆಗೆ ಚಂದ್ರಹಾಸ ಕೂಡ ಹೊರಟು ನಿಂತ. ಅವನು ಮಕ್ಕಳನ್ನು ಕರೆದು, ನಾನು ಯುಧಿಷ್ಠಿರನ ಯಾಗವನ್ನು ಮುಗಿಸ್ಕೊಂಡು ಅಲ್ಲಿಂದ ವಾನಪ್ರಸ್ಥಕ್ಕೆ ಹೋಗ್ತೀನಿ. ನನ್ನ ದೇಹವನ್ನು ಕೂಡ ಶ್ರೀಕೃಷ್ಣನಿಗೆ ಸಮರ್ಪಿಸಿಕೊಂಡು ಬಿಟ್ಟಿದ್ದೀನಿ. ಇನ್ನು ನಾನು ರಾಜ್ಯಕ್ಕೆ ಹಿಂದಿರುಗುವ ಮಾತೇ ಇಲ್ಲ ಅಂತ ಹೇಳಿ ತನ್ನ ಪ್ರಜೆಗಳು ಬಂಧುಗಳ ಅನುಮತಿಯನ್ನು ತಗೊಂಡು ಅಲ್ಲಿಂದ ಅರ್ಜುನನ ಜೊತೆಗೆ ಹೊರಟು ಬಿಟ್ಟ. ಹೀಗೆ ಹೊರಟ ಯಾಗಾಶ್ವ ಪಶ್ಚಿಮದ ಸಾಗರದ ತಟಕ್ಕೆ ಬಂತು. ಅರ್ಜುನಾದಿಗಳು ನೋಡ್ತಾ ಇರುವಾಗಲೇ ಎರಡೂ ಕುದುರೆಗಳು ರತ್ನಾಕರ ಸಾಗರವನ್ನು ಈಜುತ್ತಾ ಸಮುದ್ರದಲ್ಲಿ ಲೀನವಾಗಿ ಹೋದವು. ಕುದುರೆಗಳು ಸಮುದ್ರ ಸೇರಿದ್ದನ್ನು ನೋಡಿ ಅರ್ಜುನ ಗಾಬರಿಯಾದ. ಸಾಗರದಲ್ಲಿ ಹೋಗೋದು ಹೇಗೆ? ಚಿಂತಾಕ್ರಾಂತನಾಗಿದ್ದ ಅರ್ಜುನನಿಗೆ ಸಮಾಧಾನ ಮಾಡಿದ್ದ ಶ್ರೀಕೃಷ್ಣ ಮಯೂರಧ್ವಜ, ಪ್ರದ್ಯುಮ್ನ, ಬಬ್ರುವಾಹನ, ಹಂಸಧ್ವಜ ಹಾಗೂ ಅರ್ಜುನರನ್ನ ಕರ್ಕೊಂಡು ಸಮುದ್ರದಲ್ಲಿ ಪ್ರಯಾಣಿಸತೊಡಗುದ. ಹಾಗವರು ಸ್ವಲ್ಪ ದೂರದಲ್ಲಿದ್ದ ದ್ವೀಪವೊಂದಕ್ಕೆ ಬಂದರು. ಅಲ್ಲಿ ಎರಡೂ ಅಶ್ವಗಳು ಅವರ ಕಣ್ಣಿಗೆ ಬಿದ್ದುವು. ದೋಣಿಯಿಂದ ಇಳಿದವರ ಕಣ್ಣಿಗೆ ವಯೋವೃದ್ಧರು ಕೃಷ ಶರೀರದವರು ಆದ ಮುನಿಯೊಬ್ಬರು ಕಾಣಿಸಿಕೊಂಡ್ರು. ಆಲದ ಮರದ ಎಲೆಯೊಂದನ್ನು ತಲೆಯ ಮೇಲಿಟ್ಕೊಂಡು ತಪೋನಿರತರಾಗಿದ್ರು ಆ ಮಹಾಮುನಿ. ಅವರ ತಲೆಯ ಮೇಲಿನ ಎಲೆಗೆ ಕೂಡ ಸಾಕಷ್ಟು ವಯಸ್ಸಾಗಿತ್ತು. ಅದು ತನ್ನ ಎಲೆಯ ಭಾಗವನ್ನೆಲ್ಲ ಕಳ್ಕೊಂಡು ಕೇವಲ ಕಡ್ಡಿಯ ಕಳೇಬರವಾಗಿತ್ತು. ಅವರನ್ನು ನೋಡಿದ ಅರ್ಜುನಾದಿಗಳು ಕೈಮುಗಿದು ನಿಂತರು. ಆ ಮಹಾಮುನಿಯ ಹೆಸರು ಬಕದಾಲ್ಭ್ಯ ಮುನಿ. ಅವರನ್ನ ಕಂಡ ಶ್ರೀಕೃಷ್ಣ ಕೂಡ ಗೌರವದಿಂದ ಅವರಿಗೆ ವಂದಿಸಿದ್ದ. ಸ್ವಲ್ಪ ಸಮಯದ ನಂತರ ಕಣ್ತೆರೆದು ನೋಡಿದ ಮಹಾಮುನಿ ವಸುದೇವ ಸುತನನ್ನ ಕಾಣ್ತಾರೆ.
5 ಅಶಾಶ್ವತ ಜೀವಿಗಳ ಜೊತೆಗೆ ಲೋಕನಾಯಕನೇ ಇಲ್ಲಿಗೆ ಬಂದಿದ್ದಾನೆ ಅಂದಮೇಲೆ ನನಗಿನ್ನಿಲ್ಲಿ ಯಾವ ಕೆಲಸವೂ ಉಳಿದಿಲ್ಲ ಅಂತ ತಮ್ಮೊಳಗೆ ಹೇಳಿಕೊಂಡ ಮುನಿಯ ಮಾತುಗಳು ಅರ್ಜುನನಿಗೆ ಆಶ್ಚರ್ಯವನ್ನುಂಟು ಮಾಡಿದವು. ಪಾರ್ಥ ಆ ಮಹರ್ಷಿಗೆ ಕೈ ಮುಗಿದು, ಋಷಿಶ್ರೇಷ್ಠ, ತಮ್ಮ ಸುತ್ತ ಹುತ್ತಗಳು ಬೆಳೆದಿವೆ, ತಮ್ಮ ಕಾಲ ಬಳಿ ವೃಕ್ಷ ಬೆಳೆದು ಅದರಲ್ಲಿ ಹಕ್ಕಿಗಳು ಗೂಡು ಕಟ್ಟಿವೆ. ಇಷ್ಟಾದರೂ ತಾವು ಮಾತ್ರ ಹಾಗೆ ಬಯಲಲ್ಲಿ ಕುಳಿತು ಈ ತರಗೆಲೆಯನ್ನ ತಲೆಯ ಮೇಲಿಟ್ಟುಕೊಂಡಿದ್ದೀರಿ, ಏನಿದರ ಅರ್ಥ? ಕುತೂಹಲದಿಂದ ಕೇಳಿದ್ದ. ಮಹರ್ಷಿಯ ಮುಖದಲ್ಲಿ ಮುಗುಳ್ನಗೆ ಇತ್ತು. ಸಂಸಾರ ಬಂಧನಕ್ಕೆ ಸಿಕ್ಕಿಕೊಂಡವನು, ಸ್ತ್ರೀ ಮೋಹವನ್ನು ಅಂಟಿಸಿಕೊಂಡವನು, ಮಕ್ಕಳು, ಮಡದಿ, ರಾಜ್ಯ, ಆಸ್ತಿ ಅಂತ ಹೋದವನು ಯಾವತ್ತಿಗಾದರೂ ನೆಮ್ಮದಿಯಿಂದ ಬದುಕಿದ್ದುಂಟೆ? ಫಲ್ಗುಣ, ಸಂಸಾರ ಚಕ್ರಕ್ಕೆ ಸಿಕ್ಕಿಕೊಂಡವನು ಮೋಕ್ಷದ ಹಾದಿಯನ್ನು ಮರೆತು ಬಿಡ್ತಾನೆ. ವರ್ಣ ರಾಗಗಳಿಗೆ ಗಮನ ಕೊಟ್ಟು ಸಾಮವನ್ನು ಹಾಡುವವನು ದೇವರನ್ನೇ ಮರೆತು ಬಿಡ್ತಾನೆ. ಪದಗಳಿಗೆ, ಅವುಗಳ ಮೋಹಕ್ಕೆ ಒಳಗಾದ ಪಂಡಿತ ತಾನು ಹೇಳುವ ಮಾತುಗಳ ಭಾವವನ್ನು ಮರೆತು ಬಿಡ್ತಾನೆ. ಮಂತ್ರಗಳಲ್ಲಿ ಮುಳುಗಿ ಹೋದ ಅರ್ಚಕ, ಸಾಧಕ ಅದೇ ಗುಂಗಲ್ಲಿ ಪರಮಾತ್ಮನನ್ನು ಮರೆತು ಬಿಡ್ತಾನೆ. ಹೀಗಾಗಿ ನಾನು ಸಂಸಾರದಿಂದ ದೂರವಾಗಿ ಈ ದ್ವೀಪದಲ್ಲಿ ಸಾಧನಾನಿರತನಾಗಿದ್ದೀನಿ ಅಂದರು ಮಹರ್ಷಿಗಳು. ಅರ್ಜುನನ ಕುತೂಹಲ ಇನ್ನೂ ಮುಗಿದಿರಲಿಲ್ಲ. ಋಷಿವರ್ಯ, ನಿಮ್ಮ ವಯಸ್ಸೆಷ್ಟು ಕೇಳಿದ್ದ ಅರ್ಜುನ. ನಾನು ಹಲವಾರು ಪ್ರಳಯಗಳನ್ನು ಕಂಡಿದ್ದೀನಿ ಮಗು, ಹಲವಾರು ಇಂದ್ರರನ್ನ, 4 ಬ್ರಹ್ಮರನ್ನ ನೋಡಿದವನು ನಾನು. ಜಗತ್ತು ಹುಟ್ಟುತ್ತೆ, ನಾಶವಾಗುತ್ತೆ, ಮತ್ತೆ ಹುಟ್ಟುತ್ತೆ. ಆ ಹುಟ್ಟು ಸಾವುಗಳಿಗೆ ಸಾಕ್ಷಿಯಾಗಿ ಉಳಿದವನು ನಾನು. ಅದೆಷ್ಟು ವರ್ಷಗಳಾದವೋ ಗೊತ್ತಿಲ್ಲ. ಒಮ್ಮೆ ಮಹಾಪ್ರಳಯ ಆಗಿ ಎಲ್ಲ ಮುಳುಗಿ ಹೋದ ಕಾಲಕ್ಕೆ ಆಲದ ಎಲೆಯೊಂದರ ಮೇಲೆ ಮಗುವೊಂದು ತೇಲಿ ಬಂತು. ಅದರ ಬಲಗಾಲಿನ ಹೆಬ್ಬೆರಳು ಬಾಯಲ್ಲಿತ್ತು. ಮಾತಾಡ್ಸೋಣ, ಎತ್ತಿ ಮುದ್ದಾಡೋಣ, ಇಲ್ಲೇ ಸಾಕಿ ಬೆಳೆಸೋಣ ಅಂದ್ಕೊಂಡ್ರೆ ಅಷ್ಟರಲ್ಲೇ ಅದು ನನ್ನಿಂದ ದೂರಾಗಿ ಬಿಡ್ತು. ಅವತ್ತು ಹಾಗೆ ತಪ್ಪಿಸಿಕೊಂಡು ಹೋದ ಆ ನೀಲವರ್ಣದ ಕಂದ ಇವತ್ತಿಲ್ಲಿ ಮತ್ತೆ ಬೆಳೆದು ನನ್ನ ಮುಂದೆ ನಿಂತಿದ್ದಾನೆ. ಈಗ ನಾನು ಅವನನ್ನು ಬಿಡೋದಿಲ್ಲ ಅಂತ ಹೇಳಿದ ಮುನಿ ಕೃಷ್ಣನನ್ನು ಬಾಚಿ ತಬ್ಬಿಕೊಂಡ್ರು. ಅಷ್ಟೇ ಅಲ್ಲ ಪಾರ್ಥ, ಈ ಜಗತ್ತಲ್ಲಿ ಅಹಂಕಾರವಿಲ್ಲದವನು, ಯಾವುದರ ಬಗ್ಗೆಯೂ ಮೋಹವನ್ನು ಬೆಳೆಸಿಕೊಳ್ಳದವನು, ಪ್ರತಿಯೊಂದನ್ನು ಸಮಾನವಾಗಿ ಕಾಣುವವನು, ಎಲ್ಲವನ್ನೂ ಎಲ್ಲರನ್ನೂ ಪ್ರೀತಿಸಬಲ್ಲವನು, ರಾಜನನ್ನ ಹಾಗೂ ಭಿಕ್ಷುಕನನ್ನ, ಶ್ರೀಮಂತನನ್ನ, ರೋಗಗ್ರಸ್ತ ಬಡವನನ್ನ, ಬಲಿಷ್ಠನನ್ನ ಮತ್ತು ನಿಕೃಷ್ಟನನ್ನ, ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಕಾಣುವವನು, ಧರ್ಮದ ವಿಷಯದಲ್ಲಿ ಯಾರನ್ನೂ ತನ್ನವರು ಪರರು ಅಂತ ಕಾಣದವನು, ಪಕ್ಷಪಾತಿಯಲ್ಲದವನು, ಅಹಂಕಾರವೇ ಇಲ್ಲದವನು, ಭಗವಂತನ ಸ್ವರೂಪವಾಗಿ ಗುರುತಿಸ್ಕೊಳ್ತಾನೆ. ಈಗ ನಮ್ಮ ಮುಂದಿರೋ ಅಂಥದ್ದೇ ಭಗವತ್ ಸ್ವರೂಪ ಈ ಯದುನಂದನ. ಧರ್ಮ ಸಂಸ್ಥಾಪನೆಯೊಂದನ್ನು ಬಿಟ್ಟರೆ ಅವನ ಮುಂದೆ ಇನ್ಯಾವ ಗುರಿಯೂ ಇಲ್ಲ. ಯಾರು ಧರ್ಮಿಷ್ಠರೋ ಅವರು ಅವನ ಪ್ರೀತಿಗೆ ಪಾತ್ರರು, ಯಾರು ಅಧರ್ಮಿಗಳೋ ಅವರನ್ನು ಕೂಡ ಅವನು ಪ್ರೀತಿಸ್ತಾನೆ. ಆದರೆ ಭೂಮಿಯ ಭಾರವನ್ನು ಕಡಿಮೆ ಮಾಡೋದಕ್ಕಾಗಿ ಹಾಗೂ ಮುಂದಿನ ತಲೆಮಾರುಗಳಿಗಾಗಿ, ಧರ್ಮ ಸ್ಥಾಪನೆಯ ಸಲುವಾಗಿ ಅವರಿಗೆ ಈ ಲೋಕದಿಂದ ವಿಮುಕ್ತಿಯನ್ನು ಕರುಣಿಸ್ತಾನೆ. ಕೃಷ್ಣನನ್ನ ಮೀರಿದ ಭಗವಂತ ಈ ಜಗತ್ತಲ್ಲಿ ಮತ್ತಿನ್ಯಾರೂ ಇಲ್ಲ. ನಾನು 1000 ಶಿರಸ್ಸಿನ ಬ್ರಹ್ಮನನ್ನು ಕಂಡಿದ್ದೇನೆ, ಅವನು ಕೂಡ ಈ ಮುರಾರಿಯಂತೆಯೇ ನನಗೆ ಕಾಣಿಸಿದ್ದ. ಹಾಗಂತ ಹೇಳಿದ ಬಕದಾಲ್ಭ್ಯ ಮಹರ್ಷಿ ಅರ್ಜುನಾದಿಗಳಿಗೆ ಆಶೀರ್ವದಿಸಿ ಅಲ್ಲಿಂದ ಬೀಳ್ಕೊಟ್ರು. ಹೀಗೆ ಮಹಾಮಹಿಮರ ದರ್ಶನ ಪಡೆದು ಅವರನ್ನ ಯಾಗಕ್ಕೆ ಆಹ್ವಾನಿಸಿದ ಕೃಷ್ಣ ಅಲ್ಲಿಂದ ಕುದುರೆಯ ಸಮೇತ ಸಮುದ್ರದ ತೀರಕ್ಕೆ ಬರ್ತಾನೆ. ಅಲ್ಲಿಂದ ಮುಂದಕ್ಕೆ ಹೋದ ಕುದುರೆಗಳು ಸಿಂಧೂ ದೇಶಕ್ಕೆ ಬಂದವು. ಅದು ಜಯದ್ರಥನ ಸಾಮ್ರಾಜ್ಯ. ಅಲ್ಲಿಗೆ ಅರ್ಜುನ ಸೇನಾ ಸಮೇತನಾಗಿ ಬಂದ ವಿಷಯ ಕೇಳಿನೇ ಜಯದ್ರಥನ ಮಗ ಹೆದರಿ ಮೂರ್ಛಿತನಾದ. ಕಂಗಾಲಾದ ಜಯದ್ರಥನ ಪತ್ನಿ ಕುರುವಂಶದ ಏಕಮಾತ್ರ ಪುತ್ರಿ ದುಶ್ಯಲೆ ಅರಮನೆಯಿಂದ ತಾನೇ ಹೊರಟು ಶ್ರೀಕೃಷ್ಣ ಹಾಗೂ ಅರ್ಜುನರನ್ನ ಭೇಟಿ ಮಾಡಿ ಕೃಷ್ಣನಿಗೆ ನಮಸ್ಕರಿಸಿ ತನ್ನನ್ನ ಕಾಪಾಡುವಂತೆ ಕೇಳಿಕೊಂಡಿದ್ಲು. ಅವಳನ್ನ ಕಂಡ ಅರ್ಜುನ ರಥವಿಳಿದು ಸಂತೈಸಿ ಅಭಯ ಕೊಟ್ಟ. ತನ್ನ ತಂಗಿಗೆ ಕಾಣಿಕೆಗಳನ್ನ ಕೊಟ್ಟು ಅಶ್ವಮೇಧ ಯಾಗಕ್ಕೆ ಅವರನ್ನ ಆಹ್ವಾನಿಸಿ ಅವಳ ಮಗನನ್ನು ಕೂಡ ಮಾತನಾಡಿಸಿ ಧೈರ್ಯ ತುಂಬಿ ಅವನಿಗೆ ರಕ್ಷಣೆಯ ಅಭಯವನ್ನು ಕೊಟ್ಟು ಅವರ ಸತ್ಕಾರವನ್ನು ಪಡೆದು ತಂಗಿಯನ್ನ ಪ್ರೀತಿಯಿಂದ ಆಹ್ವಾನಿಸಿ ಅಲ್ಲಿಂದ ಹಸ್ತಿನೆಯತ್ತ ಸೇನೆ ಹಾಗೂ ಅಶ್ವಗಳ ಸಮೇತ ಹಿಂದಿರುಗಿ ಹೊರಟ. ಅಲ್ಲಿಗೆ ಅಶ್ವಮೇಧದ ಕುದುರೆ ಹೊರಟು ವರ್ಷವಾಗ್ತಾ ಬಂದಿತ್ತು. ಹೀಗಾಗಿ ಅವರು ಆದಷ್ಟು ಬೇಗ ಹಸ್ತಿನೆಯನ್ನು ತಲುಪಿ ಆ 2 ಅಶ್ವಗಳನ್ನು ಧರ್ಮಜನ ಮುಂದೆ ನಿಲ್ಲಿಸಿದರು. ಗೆಳೆಯರೇ, ಅಲ್ಲಿ ಅಶ್ವಮೇಧ ಯಾಗ ಮತ್ತು ಆ ನಂತರದ ಘಟನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.